ಮಂಗಳೂರಿನ ಕೊಲೆಯನ್ನು ಖಂಡಿಸಿ ದಕ್ಷಿಣ ಕನ್ನಡದಲ್ಲಿ ಇವತ್ತು ಬಂದ್ ಮಾಡಿದ್ರು. ಜಿಲ್ಲಾಡಳಿತ ನಿಷೇಧಾಜ್ಞೆ ಹೇರ್ತು. ನಮ್ಮ ಪೊಲೀಸ್ನವ್ರದ್ದು ಈ ಮಂಗಳೂರಲ್ಲಿ ಹೆಂಗ್ಯಪ್ಪ ಅಂದರೆ, ಸರ್ ಇದು ಸಮುದ್ರ ಉಕ್ಕಬೋದು ಸರ್ ಮೋಸ್ಟ್ಲಿ. ಹೌದಾ ಹೌದಾ ಸರಿ ಸರಿ ಸರ್ ಉಕ್ಕಿತು ಸರ್. ಹೌದಾ ಉಕ್ಬಿಡ್ತಾ ಎಲ್ಲ ಕೊಚ್ಕೊಂಡು ಹೋಯ್ತು ಸರ್. ಹೌದಾ ಹಂಗೆ ಲಾರಿ ಕಳಿಸ್ತೀವಿ ರೀ ತುಂಬ್ಕೊಂಬಂದ್ರಾಯ್ತು ಅಂತ. ಈ ಮಂಗಳೂರು ಪೊಲೀಸ್ನವ್ರದ್ದು ಗ್ರಾಚಾರ ಆಯಿತು. ದೇ ಆರ್ ನಾಟ್ ಟೇಕಿಂಗ್ ದ ಲೀಡ್ ಅಹೆಡ್ ಆಫ್ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ. ಬಿಹೈಂಡ್ ಹೋಗೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಆದಮೇಲೆ. ಅದಕ್ಕೆ ಯೂಸ್ ಆಗಿ ಪ್ರಾಕ್ಟೀಸ್ ಆಗೋಗಿದೆ ಅವ್ರಿಗೆ ಅದೀಗ. ಹಾಗಾಗಿ ಅವ್ರಿಗೆ ಏನು ನಿಯಂತ್ರಿಸೋಕ್ಕಾಗ್ತಾನೆ ಇಲ್ಲ, ಆಗೋದೂ ಇಲ್ಲ ಅವ್ರ ಕೈಯಲ್ಲಿ. ಹಾಂ ಸರಿ, 3 ಬಸ್ಸಿಗೆ ಕಲ್ಲೊಡೆದ್ರಂತೆ. ಏನೇನೋ ಡ್ಯಾಶು ಒಂದು 3-4 ಕಡೆ ಅಲ್ಲಲ್ಲಲ್ಲಲ್ಲ ಅವರವರಿಗೆ ತೋಚಿದ ರೀತಿಯಲ್ಲಿ ಅವರವರಿಗೆ ಇನ್ನೊಬ್ಬರಿಗೆ ಚುಚ್ಚಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ. ಫಾರ್ಚುನೇಟ್ಲಿ ಯಾರೂ ಸತ್ತಿಲ್ಲ. ನಾಳೆ ನಾಳಿದ್ರಲ್ಲಿ ಸಾಯ್ಬೋದು, ಗೊತ್ತಿಲ್ಲ. ಈ ಅಟ್ಯಾಕ್ಗಳೇನಿಲ್ಲೇ ಗೊತ್ತಿಲ್ಲ ನಮಗೆ. ಸಾಯಬಾರ್ದು ಅನ್ನೋದು ನಮ್ಮ ಬೈಕೆ. ಹಂಗಿಲ್ವಲ್ಲ ಪರಿಸ್ಥಿತಿ. ಜನ ಎಲ್ಲ ಶಾಂತಿಯಿಂದ ಇರಬೇಕು, ಯಾವುದೇ ಕಾರಣಕ್ಕೆ ನೀವು ಮಾಡಬಾರ್ದು. ಪೊಲೀಸ್ನವರು ಸನ್ನದ್ಧರಾಗಿದ್ದಾರೆ, ಎಲ್ಲ ರೀತಿಯ ರಕ್ಷಣಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಎಲ್ಲಿ ಅಂತ ಕೇಳಬೇಕಷ್ಟೇ ಅಂತ ಹೇಳ್ತಾರೆ. ಹಾಂ, ಆಮೇಲೆ ಯಾರೋ ಪಿಜಾವರ ಅದನ್ನು ಖಂಡಿಸಿದ್ದಾರೆ. ಇದನ್ನೇ ಸಾಮಾನ್ಯ ಒಂದು ಮಾತನ್ನು ಹೇಳಿದ್ರೆ ಅರಾಜಕತೆ ಅಂತ ಕರೀತಾರೆ. ದಿನನಿತ್ಯ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ ಇದಕ್ಕೆ ಯೋಗ್ಯವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳುವ ಸಂಕಲ್ಪ. ಅರಾಜಕತೆ ಒಳ್ಳೆ ಪದ ಪೇಜಾವರ ಶ್ರೀಗಳು ಬಳಸಿದ್ದು ಕರೆಕ್ಟ್. ಅದು ನನ್ನ ಪ್ರಕಾರ ಅಲ್ಲಿ ಅರಾಜಕತೆ ಆಗೋಗಿ ಭಾಳ ದಿನ ಆಗೋಗಿದೆ. ಅದನ್ನೇ ನಾನು ಹೇಳಿದ್ದು, ಯಾರಿಗೂ ಯಾವ ಭಯವೂ ಇಲ್ಲ. ದೇ ಡೋಂಟ್ ಕೇರ್ ಹೂ ಯು ಆರ್. ಕೇರ್ ಮಾಡೋದಿದ್ರೆ ಆ ಧೈರ್ಯ ಇರಲ್ಲ. ಹಂಗೆ ಮರ್ಡ್ರು ಆಮೇಲೆ ಮಾರ್ಕಾಸ್ತ್ರ ಬಿಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು, ಕಾರ್ನೇ ಬಿಡ್ತೀನಿ ಅನ್ನೋದು ಏನೀಗ ಅನ್ನೋದು ಅಮೇಝಿಂಗ್ ಇದು. ಅಂದರೆ ಅರ್ಥ ಪೊಲೀಸಿಂಗ್ ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಕುಸ್ತೋಗ್ಬಿಟ್ಟಿದೆ. ಉಳ್ಕೊಂಡಿಲ್ಲ ಏನು ಇಲ್ಲ. ಎಸ್, ಇನ್ನು ಪಹಲ್ಗಾಮ್ ಸುದ್ದಿಗೆ ಹೋಗೋಣ. ಭಯೋತ್ಪಾದಕ ಸಂಘಟನೆಗಳೊಂದಿಗಿನ ಪಾಕ್ ನಂಟನ ಪಾಕ್ ಮಾಜಿ ವಿದೇಶಾಂಗ ಸಚಿವ ಪಿಪಿಪಿಯ ಪಕ್ಷದ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕವಿದೆ ಎಂಬುದು ರಹಸ್ಯವೇನಲ್ಲ, ಇದು ಇತಿಹಾಸವಾಗಿದೆ. ಆದರೆ ನಾವು ಇಂದು ನಡೆದಂತಹ ಘಟನೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ನೆರೆ ರಾಷ್ಟ್ರ ಪಾಕಿಸ್ತಾನದ ಕೈವಾಡದ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಪರಮಾಧಿಕಾರ ನೀಡಿದ ಬೆನ್ನಲ್ಲೇ ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ನಲ್ಲಿ ವಾಯುಸೇನೆ ತಾಲೀಮು ನಡೆಸಿತು. 3.5 ಕಿಲೋಮೀಟರ್ ಉದ್ದದ ಹೆದ್ದಾರಿಯಲ್ಲಿ ಯುದ್ಧ ವಿಮಾನಗಳ ಟೇಕ್ ಆಫ್ ಲ್ಯಾಂಡಿಂಗ್ ಕಸರತ್ತನ್ನು ನಡೆಸಲಾಯಿತು. ಮಿರಾಜ್, ರಫೇಲ್, ಮಿಗ್ ಜೆಟ್ಗಳ ಜೊತೆಗೆ ಹರ್ಕ್ಯುಲಸ್ ಜಾಗ್ವಾರ್ ಮೈನೆವರೇಳಿಸುವಂತಹ ಸಾಹಸ ಪ್ರದರ್ಶನವನ್ನು ಕೊಡ್ತು. ಸರ್, ರಕ್ಷಣಾ ಸಚಿವ ಹೇಳ್ದ ಅಮೆರಿಕಾದ ಕೊಳಕು ಕೆಲಸನ ನಾವು ಮಾಡಿದ್ವಿ ಅಂತ. ನೆನ್ನೆ ಇವನು ಹೇಳ್ದ ರಕ್ತ ಹರಿಸ್ತೀವಿ ಅಂತ. ಈಗ ಪಾಠ ಕಲ್ತಿದ್ದೀವಿ ಅಂತ ಹೇಳ್ಕೊಳ್ತಾನೆ. ಪಾಠ ಕಲ್ತಿದ್ದಾನೆ. ಯಾವುದು ಸರ್ ಪಾಠ? ಮೇಲಿಂದ ಮೇಲೆ ಅಟ್ಯಾಕ್ಗಳನ್ನ ಮಾಡ್ತಾರೆ. ಯಾರು ಬೇಬಿನಾ? ಹಾಂ ಸರ್, ಬೇಬಿ ಪಾಠ ಕಲ್ತಿಲ್ಲ. ಹಾಂ, ಅವ್ರ ಅಮ್ಮ ಸತ್ತಾಗಲೇ ಅವನಿಗೆ ಗೊತ್ತಾಗಬೇಕಾಗಿತ್ತು. ಅವನಿಗೆ ಬಕ್ರ ಅವನು. ಆದರೂ ಕಲ್ತಿಲ್ಲ. ಸಿ, ಬೇಬಿ ಫ್ಯಾಮಿಲಿ ಯಾರ ಜೊತೆ ಪಾಪ ಇಟ್ಟು ಮಾಡಿದ್ದು ಪಾಕಿಸ್ತಾನದ ರಾಜಕಾರಣದಲ್ಲಿ? ನವಾಜ್ ಶರೀಫ್ ಪಾರ್ಟಿ, PML, PML ಅಷ್ಟೇ ತಾನೆ. ಈಗ ಅವ್ರ ಜೊತೆ ಜೂನಿಯರ್ ಪಾರ್ಟ್ನರಾಗಿ ಒಳಗೆ ಕೂತಿದ್ದಾನೆ ಈ ಬೇಬಿ, ಅಧಿಕಾರದ ದುರಾಸೆಗೆ. ಎಲ್ಲ ಒಂದು ಕಡೆ ಬದುಕಬೇಕು. ಈ ಬೇಬಿ ಬಂದು ಹೇಳಿದ್ರೆ ಕೇಳ್ತೀವ? ಸಾಧ್ಯನೇ ಇಲ್ಲ, ಚಾನ್ಸ್ ಇಲ್ಲ. ಅವನಿಗೆ ಯಾವ್ದಾರು ಒಂದು ಒಳ್ಳೆ 2-3 ಕ್ರೀಮ್ ಕಳಿಸ್ಕೊಡ್ಬೇಕು ಅಂತ ನನಗೆ ಆಸೆ. ಏನಕ್ಕೆ ಸರ್? ಹಚ್ಕೊಂಡು ಕುತ್ಕ ಅಂತ ಭದ್ರವಾಗಿ. ಯೂಸ್ಲೆಸ್ ಪೆಲ ತಂದು. ಎವ್ರಿಬಡಿ ನೋಸ್ ಪಾಕಿಸ್ತಾನ್ ಫ್ಯಾಕ್ಟ್ರಿ, ಬ್ರೀಡಿಂಗ್ ಸೆಂಟರ್ ಆಫ್ ಇದು ಟೆರರಿಸ್ಟ್ಗಳು ಪೋಷಿಸ್ತಾ ಇದ್ದಾರೆ. ಟ್ರೂ. ಅಫ್ಘಾನಿಸ್ತಾನದಲ್ಲಾದಾಗ ಕೆಲವು ನೆರವುಗಳನ್ನು ಕೊಡ್ಕೋದ್ರೆ, ಅದರ ನಂತರ ನೀವು ಈ ರೀತಿ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅವನು ಹಫೀಜನ್ನೋ ದಾವೂದ್ ಇಬ್ರಾಹಿಮ್ನೋ ಇಟ್ಕೊಂಡು ನಿಮ್ಗೆ ಆಗಿದ್ದ ಲಾಭ ಏನು ಅಂತ ಪಾಕಿಸ್ತಾನದಲ್ಲಿ ಯಾರು ಒಬ್ಬರು ಕೇಳ್ತಿದ್ದೀರೇನ್ರಪ್ಪ ಪ್ರಶ್ನೆನ? ನಿಮ್ಗಾಗಿದ್ದ ಲಾಭ ಏನು? ಆ ದಾವೂದ್ ಇಬ್ರಾಹಿಂ ಎಂಬ ವ್ಯಕ್ತಿನೋ, ಅವನ್ಯಾವನೋ ಹಫೀಜ್ ಅನ್ನೋ ವ್ಯಕ್ತಿನೋ, ಇನ್ಯಾವನೋ ಒಬ್ಬನೋ 16 ಇಂಡಿಯಾಗೆ ಬೇಕಾಗಿದ್ದ ಟೆರರಿಸ್ಟ್ಗಳು ಇಲ್ಲಿ ಮಾಡೋದವ್ರನ್ನೆಲ್ಲ ಅಲ್ಲಿ ಇಟ್ಕೊಂಡು ಕೂತಿದ್ದೀರಲ್ಲ, ಅವ್ರಿಗೆ ಅನ್ನ ಹಾಕ್ಕೊಂಡು. ನಿಮ್ಗಾಗಿದ್ದೇನು? ಏನಾದರೂ ಲಾಭ ಇರಬೇಕು. ಏನಾರು ಒಂದು ಹೇಳ್ರಯ್ಯ ಅಂತ ಯಾರು ಒಬ್ರು ಕೇಳಿದ್ದೀರೇನ್ರಪ್ಪ ಅಲ್ಲಿ ಯಾರು ಟಿ ವಿನಲ್ಲಿ ನನ್ನ ಟೈಪ್ ಒಬ್ಬನು ಇಲ್ವಾ ಅಲ್ಲಿ? ಕೇಳಿದ್ರೆ ಏನು ಮಾಡ್ತಾರೋ ಅನ್ನೋ ಭಯ. ಅದೊಂದು ಹೇಳೋಕ್ಕಾಗಲ್ಲ. ನಮ್ಮ ದೇಶದ ಅದಕ್ಕಪ್ಪ, ನಮ್ಮ ದೇಶ ಗ್ರೇಟಪ್ಪ. ಇಲ್ಲಿ ಮಾತ್ರನೇ ಇಷ್ಟು ಮಾತಾಡಿದ್ರು ಇನ್ನೂ ನನ್ನನ್ನು ಬಿಟ್ಟಿದ್ದಾರಲ್ಲ.
ಹಾಂ ಹೌದೌದು, ಡೌಟೇ ಇಲ್ಲ. ಅಲ್ಲ, ಡೋಂಟ್ ಯು ಥಿಂಕ್ ಅದನ್ನು ಕೇಳಬೇಕು ಯಾರು ಒಬ್ಬರು? ಏನು ಲಾಭ ಆಗಿದೆ ಪಾಕಿಸ್ತಾನಿಗೆ? ಯಾಕೆ ಸಾಕಬೇಕು? ಎಸ್. ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ನಡೆದು 11 ದಿನ ಕಳೆದೋಯ್ತು. ಲಷ್ಕರ್, ISI, ಪಾಕಿಸ್ತಾನ ಸೇನೆ ಸ್ಥಳೀಯ ನೆರವು ಪಡೆದು ದಾಳಿ ನಡೆದಿರುವುದನ್ನು NIA ದೃಢಪಡಿಸಿದೆ. ಕಾಶ್ಮೀರ ಕಣಿವೆಯ 20 ಸ್ಥಳೀಯರು ಉಗ್ರರಿಗೆ ನೆರವು ನೀಡಿದ್ದಾರೆ. ಸ್ಥಳೀಯರ ನಿಸಾರ್ ಅಹಮದ್ ಅಲಿಯಾಸ್ ಹಾಜಿ, ಮುಫ್ತಾಕ್ ಹುಸೇನ್ ವಿಚಾರಣೆಗೆ NIA ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಅವರುಗಳು ಜೈಲಿನಲ್ಲಿದ್ದಾರೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಾಶಿಮ್ ಮುಸಾ ಅಲಿ ಭಾಯಿ ಎಂದು ಗುರುತಿಸಲಾದಂತಹ ಇಬ್ಬರು ಪ್ರಮುಖ ಶಂಕಿತರು ಪಾಕಿಸ್ತಾನ ಪ್ರಜೆಗಳು ಅಂತ ದೃಢವಾಗಿದೆ. ಈವರೆಗೂ ಒಟ್ಟು 2800 ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಮಧ್ಯೆ ಸತತ 8ನೇ ದಿನವೂ ಕೂಡ LOCಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮುಂದುವರೆಸಿದೆ. ಈ ಮಧ್ಯೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಮೊದಲು ಬಲಿಯಾದಂತಹ ಶುಭಂ ದ್ವಿವೇದಿ ಅವರ ಪತ್ನಿ ಐಶಾನ್ಯ, ನನಗೆ ಹಣ, ಉದ್ಯೋಗ ಏನೂ ಬೇಡ, ನನ್ನ ಪತಿಗೆ ಹುತಾತ್ಮ ಗೌರವ ಕೊಡಿ ಸಾಕು ಅಂತ ಕೇಳ್ಕೊಂಡಿದ್ದಾರೆ. ಈ ಸೈನಿಕರು ಸತ್ತಾಗ ಆರ್ಮಿನಲ್ಲಿ, ಏರ್ಫೋರ್ಸಲ್ಲಿ ಹುತಾತ್ಮ ಹೌದು ಅಂತ ಅದಕ್ಕೊಂದು ಗೌರವ ಕೊಡ್ತಾರೆ. ಹಾಗೆ ಸಿವಿಲಿಯನ್ ಸೈಡಲ್ಲೂ ಇಂಥ ಪ್ರಕರಣಗಳೇ ಅದನ್ನು ಡಿಕ್ಲೇರ್ ಮಾಡೋ ಒಂದು ಹೊಸ ಪದ್ಧತಿ ಪರಂಪರೆಯನ್ನು ನಮ್ಮಲ್ಲೂ ಮಾಡಬೇಕು. ಆಗ್ಲಿ ಅಂತ. ಹಾಂ, ದೇಶಕ್ಕೋಸ್ಕರ ಹುತಾತ್ಮನಾದವರು ಈ ಥರದ ಪ್ರಕರಣಗಳಲ್ಲಿ ಆಕ್ಸಿಡೆಂಟಲ್ಲಿ ಸತ್ತೋದವ್ರಿಗೆ ಮಾಡಿ ಅಂತ ನಾನು ಹೇಳಿಲ್ಲ. ಉಗ್ರರ ದಾಳಿಯಿಂದ ಬಲಿಯಾದ್ರು. ಹಾಂ, ಮಾಡಬೇಕು. ಯೋಚನೆ ಮಾಡ್ಬೋದು. ಈಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಸಿವಿಲಿಯನ್ ಸೈಡಲ್ಲಿ ಒಂದು ಹೈಯೆಸ್ಟ್ ಅವಾರ್ಡನ್ನು ಇನ್ಸ್ಟಿಟ್ಯೂಟ್ ಮಾಡಬೇಕು ಅವ್ರಿಗೂ. ಈಗ ಅಲ್ಲಿ ಪರಮವೀರ್ ಚಕ್ರ ಏನೇನೋ ಕೊಡ್ತಾರಲ್ಲಿ ಹಾಂ ಸರ್. ಸೈನ್ಯದಲ್ಲಿ, ಹಾಗೆ ಇಲ್ಲೂ ಒಂದು ಮಾಡಬೇಕು. ಗೊತ್ತಿಲ್ಲ ಮಾಡ್ತಾರೋ ಇಲ್ವೋ. ಮೋದೇ ಬಿಡ್ರಿ ಹೌದು. ಏನು ಸರ್, ಅವ್ರು ಡಿಸೈಡ್ ಮಾಡಿದ್ರೆ ಅಷ್ಟೇ ಮುಗೀತು ಕತೆ. ಆಮೇಲೆ ಅವ್ರಿಗೆ ಯಾರು ಹೇಳೋಕ್ಕಾಗತ್ತಾ? ನೀವು ಹೇಳೋಕ್ಕತ್ತ? ಅವರು ಯೋಚನೆ ಮಾಡಿದಾಗ ಬರ್ತಾನೆ. ಎಸ್. ಇನ್ನು ಕನ್ನಡದ ಹಾಡು ಹಾಡಲು ಬೇಡಿಕೆಯೊಂದನ್ನು ಇಟ್ಟಿದ್ರು ಕಾಲೇಜೊಂದರ ಕಾರ್ಯಕ್ರಮದಲ್ಲಿ. ಈ ಸಂದರ್ಭದಲ್ಲಿ ಸಿಟ್ಟನ್ನು ಹೊರಹಾಕಿದ್ದಾರೆ ಗಾಯಕ ಸೋನು ನಿಗಮ್. ಕನ್ನಡ ಅಂತಿರಲ್ಲ, ಇದಕ್ಕೆ ತಾನೇ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದದ್ದು ಅಂತೆಲ್ಲ ಉದ್ದುದ್ದ ಭಾಷಣ ಹೊಡೆದಿದ್ದಾರೆ. ನಾನು ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ಹೇಳುತ್ತಾ ಇದ್ದೀನಿ, ಇಂಥ ಅಯೋಗ್ಯರನ್ನೆಲ್ಲ ಕರ್ನಾಟಕದ ನೆಲಕ್ಕೆ ತಂದು ಅವ್ರನ್ನ ಆಡಿಸಿ ಅವರಿಂದ ಕನ್ನಡ ಅನ್ನೋದೇನಿಲ್ಲ, ಕನ್ನಡದಿಂದ ಅವರು. ಸೋನು ನಿಗಮ್ ಉದ್ದಟತನದ ಮಾತುಗಳನ್ನು ನಿನ್ನೆ ಆಡಿದ್ದಾರೆ. ಕನ್ನಡ ಸಾಂಗನ್ನು ಕನ್ನಡ ಹಾಡಿ ಅಂತಿದ್ದೆ ತಪ್ಪ. ಆ ಪಹಲ್ಗಾಮ್ಗೆ ಹೋಲಿಸೋದು ಏನು, ಯಾವ ಕಾರಣಕ್ಕೆ? ಅಲ್ಲ, ಏನು ಸಂಬಂಧ ಏನು? ಲೇ ಹುಚ್ಚ, ಲೂಜು, ಕಂಟ್ರೋಲೇ ಇಲ್ದಂಗೆ ಮಾತಾಡಿದ್ದಾರೆ ಸರ್. ನಿಂಗೆ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್? ಅಥವಾ ಏನಾದ್ರು ಮನಗಿನಲ್ಲಿ ಜಗಳಾಗಿದೆಯಾ ನೋಡು ನಿನಗೆ, ಅಯೋಗ್ಯ. ಅಲ್ಲ, ಏನು ಸಂಬಂಧ ಏನು ನಂಗೆ ಅರ್ಥ ಆಗಲಿಲ್ವಲ್ಲ. ಬೆಳೆಯೋವರೆಗೂ ಕನ್ನಡ ಬೇಕು, ಆಟಿಟ್ಯೂಡ್. ಆಯ್ತಪ್ಪ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಓಕೆ ಅಲ್ವಾ? ಹೌದು. ಯಾರೋ ಒಬ್ಬ ಫೇಮಸ್ ಪ್ಲೇಯರ್ ಬರ್ತಾನೆ ಒಳಿಕೆ, ಹಾಂ, ಪ್ರೇಕ್ಷಕರೆಲ್ಲ ಸಿಕ್ಸರ್ 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 ಅಂತ ಕೂಗ್ತಾರಪ್ಪ. ಜೋಶ್. ಅವನು ಬ್ಯಾಟನ್ನು ಎಸ್ತು ಬಿಟ್ಟು ಇದಕ್ಕೆ ಪಹಲ್ಗಾಮ್ ಆಗಿದ್ದಿತ್ತು. ಕ್ರಿಕೆಟ್ ಸ್ಟೇಡಿಯಮಲ್ಲಿ ಸಿಕ್ಸರ್ ಅಂತ ಕೂಗದೆ ಇನ್ನೇನನ್ನೋದು? ಚಿಕನ್, ಮಟನ್ ಅಥವಾ ಬಿಸಿಬೇಳೆ ಬಾತ್ ಅಂತ ಕೂಗಕ್ಕಾಗತ್ತಾ ಯಾವನಾರುವೆ? ಅದೇ ತಾನೇ ಕೂಗಬೇಕು. ನಿಜ. ಓಕೆ, ಸಂಗೀತದ ಕಾರ್ಯಕ್ರಮ ನಡೀತಿದೆ. ಹೌದು. ಅಲ್ಲಿ ಕನ್ನಡದ ಹಾಡನ್ನು ಹಾಡು. ಯಾಕೆ ಅಂದರೆ ಮೂರ್ಖ, ಕಚಡ, ಅದರಲ್ಲೇ ಅನ್ನ ತಿಂದಿರೋದು ನೀನು ಅನ್ನೋ ಕಾರಣಕ್ಕೆ ಅವ್ರು ಯಾರೋ ಕೇಳಿರ್ತಾರೆ. ಬಂದಿದ್ದು ಬೆಂಗಳೂರಲ್ಲೇ. ಹಾಂ, ಕೇಳಿದ್ರು. ಅದು ಬೆಂಗಳೂರಲ್ಲಿ. ಇದೊಂದು ಪಂಜಾಬಲ್ಲಿ ಕೇಳಿದ್ರೆ ಬೇರೆ ಕತೆ. ಹೌದು. ಕೇಳಿದ್ದಾರೆ. ಅದಕ್ಕೆ ನೀನು ಪಹಲ್ಗಾಮ್ ಅಂತಂದ್ರೆ, ಏಯ್ ಬ್ರೈನ್ಲೆಸ್ ಫೆಲೋ, ಇವನು ಬೆಂಗಳೂರಿಗೆ ವಾಪಸ್ ಬಂದರೆ ಒಂದು ಕಾರ್ಯಕ್ರಮ ನಡೀಕೂಡ್ದು. ಇವನು ವಾಪಸ್ ಬಂದರೆ ನಡೀಕೂಡ್ದು. ಕರೆಯೋವ್ರಿಗೂ ಎಚ್ಚರಿಕೆ ಅದು. ಬೇಕಾದ್ರೆ ನೀವು ಅವನನ್ನು ಕರೆದು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ನಡೆಸ್ಬೋದು ಕಾರ್ಯಕ್ರಮ, ಆಮೇಲೆ ನೀವು ಅನುಭವಿಸ್ಬೇಕಾಗತ್ತೆ ಅದರ ಕಷ್ಟನ. ಕರಿಕೂಡ್ದು ಅವನನ್ನು, ಕಾಚಡಾತವ್. ಅವ್ನು ಕ್ಷಮಾಪಣೆ ಕೊಟ್ಟರೆ ತಗೋಬೇಡಿ. ಹಿಂದಿನಲ್ಲಿ ಇವನನ್ನು ಕೇಳಕ್ಕೆ ಗತಿ ಇರಲಿಲ್ಲ. ಗಟ್ಟರ್ ಫೆಲೋ ಇವನು, ಕೇಳಕ್ಕೆ ಗತಿ ಇರಲಿಲ್ಲ ಇವನನ್ನು. ಕರ್ನಾಟಕದವ್ರು ಕೈ ಹಿಡಿದು ಜಾಗ ಕೊಟ್ಟರು ಇವನಿಗೆ. ಅದನ್ನು ಮರೆತು ಕನ್ನಡದ ಬಗ್ಗೆ ಮಾತು. ಅಯೋಗ್ಯ. ಎಸ್.